ಮತ್ತು ಇನ್ನೊಂದು ಹೊಸ ವಿಡಿಯೋ ತಂದೇನಿ, ಅದು ಕಂಪ್ಯೂಟರ್ ಬಗ್ಗೆ. ಈ ವಿಡಿಯೋದಾಗ ಟೇಬಲ್ ಕಾಲಮ್ ಹಾಕೋದು ಮತ್ತು ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ. ಇದೇ ನೋಡಾತಿರಲ್ಲ, ಇದೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್. ಎಲ್ಲ ವೀಡಿಯೋನು ಇದ್ರಾಗ ಇರ್ತಾವೆ. ಇಲ್ಲೇ ಮೇಲೆ ನೋಡಾತಿರಲ್ಲ, ಇದೆ ಫಾಂಟ್ಸ್ ಕಾಲಮ್. ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಮಾಡೋಣ. ಆಮೇಲೆ ಅದರ ಲೆಫ್ಟಿಗೆ ಫಾಂಟ್ಸ್ ಅಡ್ಜಸ್ಟ್ಮೆಂಟ್ ಐತಿ ನೋಡ್ರಿ. ನಾನು 14 ಇಟ್ಕೊತೀನಿ. ಯಾವಾಗಲೂ 14 ಇಟ್ಕೋಬೇಕು, ಯಾಕಂದ್ರೆ ಅದು ಮೀಡಿಯಮ್ ಸೈಜ್ ಲೆಟ್ರ್ ಬರೆಯೋಕ್ಕೆ ಎಲ್ಲ ಟೈಪ್ ಮಾಡೋಕ್ಕೆ ಅದು ಕರೆಕ್ಟ್ ಸೈಜ್ ಆ್ಯಕ್ಚುಲಿ. ಈಗ ನಿಮ್ಗೇನು ಬೇಕು ನೀವು ಅದನ್ನು ಟೈಪ್ ಮಾಡ್ಕೋಬೋದು. ಈಗ ಫಾಂಟ್ಸ್ ಸೈಜ್ ಸಹಿತ ಅಡ್ಜಸ್ಟ್ ಆಗೈತಿ. ಈಗ ನೀವೇನು ನೋಡತ್ತಿರಲ್ಲ, ಇದು ಫೈಲ್ ಸೇವ್ ಮಾಡೋ ಮೆಥಡ್. ಸೇವ್ ತೊಗೊಂಡು ಸೇವ್ ಎಸ್ ತೊಗೊಂಡು ಡೆಸ್ಕ್ಟಾಪಿಗೆ ಸೆಲೆಕ್ಷನ್ ಮಾಡ್ಕೋಬೇಕು. ಆಮೇಲೆ ಒಂದು ನೇಮ್ ಕೊಡ್ಬೇಕ್ರಿ. ನೇಮ್ ಕೊಟ್ಟು ವರ್ಡ್ ಡಾಕ್ಯುಮೆಂಟ್ ಒಳಗೆ ಸೇವ್ ಮಾಡ್ಕೋಬೇಕು. ಈ ಥರ ನೇಮ್ ಕೊಟ್ಟು ಇಲ್ಲೈತೆ ನೋಡ್ರಿ ಸೇವ್ ಬಟನ್, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ಡೆಸ್ಕ್ಟಾಪಿಗೆ ಫೈಲ್ ಸೇವ್ ಆಯಿತು. ಮೇಲೆ ನೋಡತ್ತಿರಲ್ಲ ಇನ್ಸರ್ಟ್ ಆಪ್ಷನ್ ಕಾಣಿಸ್ತೈತಿ, ಅದನ್ನು ಕ್ಲಿಕ್ ಮಾಡಿದರೆ ಟೇಬಲ್ ಆಪ್ಷನ್ ಸಿಗ್ತೈತಿ. ನಿಮ್ಗೆ ಎಷ್ಟು ಬೇಕಷ್ಟು ರೋ ಕಾಲಮ್ ಸೆಲೆಕ್ಷನ್ ಮಾಡ್ಕೊರಿ. ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ಟೇಬಲ್ ಸ್ಟೈಲ ಚೇಂಜ್ ಮಾಡ್ಕೊರಿ ಈ ಥರ. ಆಮೇಲೆ ಬೇಡ ಅಂದ್ರೆ ಅಂಡು ಮಾಡಿರಿ, ಮತ್ತು ಒಳ್ಳೆಯದು ರೀಸ್ಟೈಲಿಗೆ ಬರ್ತೈತಿ. ಇಲ್ಲಿ ಲೆಫ್ಟ್ನಾಗ ನಿಮ್ಗೆ ಸಾಕಷ್ಟು ಇಲ್ಲಿ ಶೇಪ್ಸ್ ಸಿಗ್ತವೆ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊರಿ. ಈ ಥರ ಡ್ರ್ಯಾಗ್ ಮಾಡ್ಕೊಂಡ್ರೆ ಇಲ್ಲಿ ಇದಕ್ಕೆ ಈ ಥರ ಕಲರ್ ಫಿಲ್ ಮಾಡಿರಿ. ನಿಮ್ಗೆ ಯಾವ ಬೇಕು ಆ ಕಲರ್ ಫಿಲ್ ಮಾಡಿರಿ. ಇಷ್ಟು ಸಾಕ್ರಿ ಈ ವಿಡಿಯೋದಾಗ. ಸಿಗೋಣ್ರಿ ಮತ್ತು ಮುಂದಿನ ವಿಡಿಯೋದಾಗ ಏನಾದ್ರು ತಪ್ಪಾಗಿತ್ತಂದ್ರೆ ಕ್ಷಮಿಸ್ರಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡಿರಿ.